ಮೂಡಣ ದಿಗಂತದಲ್ಲಿ ಸೂರ್ಯ ಮೂಡಿ ಬಂದಾಗ ರುಕ್ಮಿಣಿಯ ಮುಖಕ್ಕೆ ಬಿಸಿಲಿನ ಕಾವು ಪಡೆದಿತ್ತು. ಬೆಚ್ಚಿ ಬಿದ್ದವಳಂತೆ ರುಕ್ಮಿಣಿ ಕಣ್ಣು ಹೊಸಕುತ್ತ ಮೇಲೆದ್ದು ಕುಳಿತಳು. ಪಕ್ಕದಲ್ಲಿ ದೃಷ್ಟಿ ಹಾಯಿಸಿದಾಗ ಸುಶೀಲಿ ತನ್ನ ಸುಖ ನಿದ್ರೆಯನ್ನು ಮುಂದುವರಿಸಿದಳು. ನಿದ್ರೆಯ ಭರದಲ್ಲಿ ಅವಳ ಮೈಮೇಲಿನ ಲಂಗ ಅಸ್ತವ್ಯಸ್ತವಾಗಿದ್ದಿತ್ತು. ಮೋಹ ಉಕ್ಕಿ ಬಂದು ಮಗಳ ಮೈಮೇಲಿನ ಲಂಗವನ್ನು ಸರಿಪಡಿಸಿ ಕಾಲ ಬದಿಯಲ್ಲಿ ದಿಕ್ಕಿಲ್ಲದೆ ಪರದೇಶಂತೆ ಬಿದ್ದಿದ್ದ ಹೊದಿಕೆಯನ್ನು ಎಳೆದು ಮಗಳ ಮೈ ಮುಚ್ಚಿ ಹೊದಿಸಿದಳು. ಬೆಳಗಿನ 100 ಕೆಲಸಗಳು ಅವಳಿಗಾಗಿ ಕಾದಿದ್ದವು. ಹಂಡೆಗೆ ನೀರು ತುಂಬಿ ಉರಿ ಹಾಕಲು ತವಕದಿಂದ ಹೊರಟಳು ರುಕ್ಮಿಣಿ. ಹಿಂದೆಯೇ ಬಂದು ನಿಂತಿದ್ದ ರಘುವಿನ ತೆರೆದ ಕಣ್ಣುಗಳು ಅತ್ತೆಯ ಕೈ ಚಲನೆಯನ್ನೇ ಗಮನಿಸುತ್ತಿದ್ದವು. ಹಸಿಯ ಸೌದೆ ಉರಿಯಲಾರನೆಂದು ಮುಷ್ಕರ ಹೂಡಿದಾಗ ರುಕ್ಮಿಣಿ ಊದುಗೊಳವೆಯ ಸಹಾಯದಿಂದ ಗಾಳಿ ಊದಿ ಮುಂದೆ ಉರಿಯಲೇಬಾರದೆಂದು ಹಠ ಹಿಡಿಯುತ್ತಿದ್ದ ಹಸಿಗೊಳ್ಳಿಗೆ ಮತ್ತೊಮ್ಮೆ ಉರಿಯುವ ಗೆಲುವು ಹುಟ್ಟಿಸುತ್ತಿದ್ದಳು. ರುಕ್ಮಿಣಿ ಬೆನ್ನು ತಿರುಗಿಸಿದಾಗ ಅವಳಿಗೆ ಅಚ್ಚರಿ ಎನಿಸಿತು. ರಘು, ಏನು ಇಷ್ಟು ಹೊತ್ತಿಗೆ ಎದ್ದು ಬಂದೆಯಲ್ಲ? ಅತ್ತೆ, ನಿನ್ನೆ ನಿನ್ನ ಮನಸ್ಸಿಗೆ ತುಂಬ ವ್ಯಥೆಯಾಯಿತೆಂದು ನನಗೆ ಗೊತ್ತು. ಅದಕ್ಕೆ ನಿನಗೆ ಸಮಾಧಾನ ಹೇಳಿ ಹೋಗೋಕ್ಕೆ ಬಂದೆ. ನೀನೆ ನಮ್ಮನೆ ಜಗಳ ಕೇಳಿಸಿಕೊಂಡು ನೀನು ಬೇಜಾರು ಮಾಡಿಕೊಂಡೆಯಲ್ಲ. ಅಮ್ಮನ ಸ್ವಭಾವ ಈಚೀಚೆಗಂತೂ ತುಂಬ ಬದಲಾಯಿಸ್ತಾ ಇದೆ. ರಘು ಮುಂದೆ ಇನ್ನೂ ಏನೇನೋ ಹೇಳಬೇಕೆಂದಿದ್ದನೋ ಏನೋ. ಅಷ್ಟರಲ್ಲಿಯೇ ರುಕ್ಮಿಣಿ ಅವನ ಮಾತನ್ನು ಮಧ್ಯೆಯೇ ತಡೆಯುತ್ತಾ ಹೇಳಿದಳು. ಓಹೋ, ಭಾಳ ಬುದ್ಧಿವಂತನಾಗಿ ಬಿಟ್ಟೆ ನೀನು, ಅಲ್ಲವೋ? ನಿಮ್ಮ ಅಮ್ಮನ ಸ್ವಭಾವ ಎಂಥದ್ದೆಂದು ಈಗ ನೀನು ಹೊಸದಾಗಿ ನನಗೆ ಹೇಳಬೇಕಾಗಿದೆ ಅಲ್ಲವೇ? ನನಗೆ ಮೊದಲಿಂದಲೂ ಗೊತ್ತು ಕಣೋ, ನೀ ಏನೂ ಹೇಳಬೇಡ. ಆಕೆಯ ಮನಸ್ಸಿಗೆ ವಿರುದ್ಧವಾಗಿ ಯಾರು ನಡ್ಕೊಂಡರೂ ಆಕೆ ಆಡೋದೇ ಹಾಗೆ. ನಾವು ಸರಿಯಾಗಿದ್ದು ಬಿಟ್ಟರೆ ಆಯಿತು. ಅತ್ತಿಗೆಯಂಥ ಹೆಂಗಸರು ಇನ್ನಿಲ್ಲ, ಹಾಗೆ ಇರ್ತಾಳೆ ಆಕೆ. ಅತ್ತೆ, ನಿಂಗೆ ಹೇಳೋದು ಒಂದೇ, ಆ ಗುಂಡು ಕಲ್ಲಿಗೆ ತಲೆ ಚಚ್ಚಿಕೊಳ್ಳೋದು ಒಂದೇ. ನೀನೇ ಕಷ್ಟ ಸುಖ ಎಲ್ಲ ಅನುಭವಿಸಿಕೊ. ರಘು ಅವಮಾನಿತನಾದವನಂತೆ ಮೂತಿ ಉದ್ದ ಮಾಡಿಕೊಂಡು ಮನೆಯ ಕಡೆ ಹೆಜ್ಜೆ ಹಾಕುತ್ತಿದ್ದ. ರುಕ್ಮಿಣಿಯ ಹೆಂಗರಳು ಕಲುಕಿತು. ರಘು, ಬಾ ಇಲ್ಲಿ. ಹ್ಞೂ ಇಲ್ಲ ಅತ್ತೆ, ನಾನು ಅಮ್ಮನಿಗೆ ಕಾಣದ ಹಾಗೆ ಬಂದಿದ್ದೀನಿ. ಪರವಾಗಿಲ್ಲ, ಇವತ್ತೊಂದು ದಿನ ಬಂದು ಬಿಡು. ರಘುವಿನ ಎಳೆ ಮನಸ್ಸಿಗೆ ಆ ಮಾತಿನಿಂದ ಚಿಂತೆಯಾಯಿತು. ಅತ್ತೆ ಇದೇಕೆ ಹೀಗೆ ಮಾತಾಡುತ್ತಾಳಲ್ಲ ಎಂಬ ಯೋಚನೆಯೂ ಎದ್ದಿತ್ತು. ಅಂದರೆ ಅವನಿಗರಿವಿಲ್ಲದಂತೆಯೇ ಆ ಪ್ರಶ್ನೆ ಅವನ ಬಾಯಿಂದ ಹೊರಬಿದ್ದಿತ್ತು. ಅಂದರೆ ನಾಳೆಯಿಂದ ನಾವೇನೂ ಇಲ್ಲಿ ಇರುವುದಿಲ್ಲ, ನಮ್ಮ ತೋಟದಲ್ಲಿನ ಹಳೆ ಮನೆಯಲ್ಲಿ ವಾಸವಾಗಿರ್ತೇವೆ. ಹಾಗೆಂದೇ ನಾನು ಸುಶೀಲಿ ಇಬ್ಬರು ನಿರ್ಧಾರಕ್ಕೆ ಬಂದಿದ್ದೀವಿ. ಪಕ್ಕಪಕ್ಕದಲ್ಲೇ ಇದ್ದುಕೊಂಡು 3 ಹೊತ್ತು ಸಣ್ಣ ಪುಟ್ಟ ಮಾತಿಗೆಲ್ಲ ಮೂಗು ಮುರಿಸಿಕೊಳ್ಳೋದು, ಮುಖ ಹಿಂಡಿಕೊಳ್ಳೋದು ತಪ್ಪುತ್ತೆ ಅಂತ. ಈ ವಿಷಯ ಅಪ್ಪನಿಗೆ ಗೊತ್ತೇ ಅತ್ತೆ? ಗೊತ್ತಿಲ್ಲ. ಇವತ್ತು ಹೇಳಿಯೇ ಹೋಗ್ತೇನೆ. ಬಾ, ಕಾಫಿ ಬೆರೆಸ್ತೀನಿ. ಮಾತಾಡುತ್ತಲೇ ರುಕ್ಮಿಣಿ ಕಾಫಿಯನ್ನು ಮಾಡಿ ರಘುವಿನ ಮುಂದೆ ಕಾಫಿಯ ಬಟ್ಟಲನ್ನಿತ್ತಳು. ಅತ್ತೆಯ ಮುಖದಲ್ಲಿನ ದುಗುಡವನ್ನು ಕಂಡ ರಘುವಿನ ಎಳೆ ಮನಸ್ಸಿಗೆ ತುಂಬ ವೇದನೆಯಾಗಿತ್ತು. ಆದರೂ ಅದನ್ನು ತೋರಗೊಡದೆ ಅತ್ತೆ ತಂದು ಮುಂದಿಟ್ಟಿರುವ ಕಾಫಿಯನ್ನು ಕುಡಿದು ಮುಗಿಸಿದ. ಅವನೊಮ್ಮೆ ಕಣ್ಣು ಹೊರಳಿಸಿದಾಗ ನಡುಮನೆಯಲ್ಲಿ ಸ್ವಚ್ಛಂದವಾಗಿ ಮಲಗಿ ತನ್ನ ನಿದ್ದೆಯನ್ನು ಹಾಯಾಗಿ ಮುಂದುವರಿಸಿರುವ ಸುಶೀಲೆಯನ್ನು ಗಮನಿಸಿತು. ಗಾಢವಾದ ನಿದ್ದೆಯ ಮಂಪರಿನಲ್ಲಿ ಲೀನವಾಗಿದ್ದ ಸುಶೀಲಾ ರಘುವಿನ ನೋಟಕ್ಕೆ ಮರುನೋಟವನ್ನು ಚೆಲ್ಲಲಾರಲಾಗಿದ್ದಳು. ರಘು ವೇದನೆಯನ್ನು ಭರಿಸಲಾರದವನಂತೆ ಎದ್ದು ಮನೆಯ ಕಡೆ ಹೊರಟ. ರುಕ್ಮಿಣಿ ಹೊರಬಾಗಿಲನ್ನು ಮುಂದೆ ಮಾಡಿ ಬಂದು ಸ್ನಾನಕ್ಕೆಂದು ಬಚ್ಚಲಿಗೆ ನಡೆದಳು. ಮನೆಗೆ ಧಾವಿಸಿ ಬಂದ ರಘು ತಂದೆಯ ಬಳಿ ಕುಳಿತು ಅದೇನು ಮಾತುಗಳನ್ನು ಪಿಸುಗುಟ್ಟಿದ. ಮಗನಾಡಿದ ಮಾತುಗಳಿಂದ ಶಿವರಾಮುವಿನ ಮುಖದಲ್ಲಿ ನೋವಿನ ಛಾಯೆಗಳಿದ್ದವು. ರಘು ಋಣಾನುಬಂಧ ಇದ್ದಷ್ಟೇ ಕಣು ನಡೆಯುವುದು, ಹಾಗೆ ಹೇಳಿ ನಿಟ್ಟುಸಿರಿಟ್ಟು ತೆಪ್ಪಗಾದ. ಅಷ್ಟರಲ್ಲಿ ರಾಜಮ್ಮ ಒಳಗೆ ಬಂದುದರಿಂದ ತಂದೆ ಮಕ್ಕಳ ಸಂಭಾಷಣೆ ಅಷ್ಟಕ್ಕೆ ನಿಂತಿತು. ಅವರ ಸಂಭಾಷಣೆ ಏನೆಂದು ಕೇಳುವ ಔದಾರ್ಯಕ್ಕೂ ಹೋಗದೆ ರಾಜಮ್ಮ ಸುಮ್ಮನಾದಳು. ದಿನದ ತುಡಿತವನ್ನು ಗಮನಿಸಲು ಶಿವರಾಮು ತೋಟದತ್ತ ಹೊರಟಾಗ ಎದುರಾದ ತಂಗಿಯನ್ನು ಕಂಡು ಚಕಿತನಾದ. ರುಕ್ಮಿಣಿಯೂ ಅಷ್ಟೇ ಅಣ್ಣನನ್ನು ಕಂಡು ಅರೆಗಳಿಗೆ ದಿಟ್ಟಿಸಿ ಹೇಳಿದಳು. ಏನಣ್ಣ ಹೀಗೆ ನಿಂತೆ? ನೀನೆಷ್ಟು ತೆಗೆದು ಹೋಗಿದ್ದೀಯಂತ ನೋಡುತ್ತಾ ನಿಂತೆ. ತೆಗೆದು ಹೋಗಿದ್ದೇನಷ್ಟೇ, ಆದರೆ ಹೋಗಲಿಲ್ಲವಲ್ಲ. ಅದೊಂದು ಬಗೆಯ ಶುಷ್ಕ ನಗೆ ನಕ್ಕಳು ರುಕ್ಮಿಣಿ. ರುಕ್ಮಿ, ಹಾಗ್ಯಾಕಮ್ಮ ಹೇಳುತ್ತಿ? ನಿನ್ನ ಮಗಳಿಗೆ ಬೇರೆ ಯಾರು ದಿಕ್ಕಾಗ್ತಾರೆ ಹೇಳು? ರಘು ಇವತ್ತು ಬೆಳಿಗ್ಗೆ ಏನೋ ಸುದ್ದಿ ಹೇಳಿದ, ಅದು ನಿಜವೇನು? ಹೇಳ್ತೀನಿ ಬಾರಣ್ಣ. ಅಗೋ ಅಲ್ಲಿ ಮರದ ಕೆಳಗೆ ಸ್ವಲ್ಪ ನೆರಳಿದೆ, ಹೋಗಿ ಕುಳಿತುಕೊಳ್ಳೋಣ. ನಿನಗೆ ಈ ವಿಚಾರ ಹೇಳಬೇಕು ಅಂತ ಇದ್ದೆ, ಆದರೆ ನೀನೇ ಈಗ ಎದುರಿಗೆ ಸಿಕ್ಕಿದೆ. ಶಿವರಾಮು ತಂಗಿಯನ್ನು ಹಿಂಬಾಲಿಸಿ ನಡೆದು ಮರದ ನೆರಳಿನಲ್ಲಿ ಕುಳಿತ. ರುಕ್ಮಿಣಿ ಹುಲ್ಲಿನ ಬೇರೊಂದನ್ನು ಕಿತ್ತು ಅದನ್ನು ಕೈ ಬೆರಳಿನಲ್ಲಿ ಸುತ್ತಾ ಮಾತಿಗೆ ಮೊದಲಿಟ್ಟಳು. ಅಣ್ಣ, ನಾನು ನನ್ನ ವಾಸವನ್ನು ಇಲ್ಲಿಗೆ ಬದಲಾಯಿಸಬೇಕೆಂದಿದ್ದೇನೆ. ಅದು ಸುಶೀಲೆಯ ಇಷ್ಟ ಕೂಡ. ನೀನು ಹೀಗೆ ಒಂಟಿಯಾಗಿ ಇಲ್ಲಿದ್ದರೆ ಊರಿನ ಜನ ಏನಂದಾರಮ್ಮ? ಜನಕ್ಕೇನಣ್ಣ, ಅವರಿಗೆ ತೋಚಿದಂತೆ ಆಡಿಕೊಳ್ಳುತ್ತಾರೆ. ಆದರೆ ನಮ್ಮ ಸೌಕರ್ಯವನ್ನು ನಾವು ನೋಡಿಕೊಳ್ಳಬೇಡವೇ? ನನಗಂತೂ ಈಚಿನ ದಿನಗಳಲ್ಲಿ ತೋಟಕ್ಕೂ ಮನೆಗೂ ಓಡಿ ಆಡುವುದೆಂದರೆ ತುಂಬ ಹಿಂಸೆಯಾಗುತ್ತದೆ. ಅದಕ್ಕೆಂದೇ ಇಲ್ಲಿಯೇ ಇದ್ದು ಬಿಡುವ ಯೋಚನೆ ಮಾಡಿದ್ದೇನೆ. ನಾಳೆ ಹೇಗೂ ಗುರುವಾರ, ಬೆಳಗಾದೊಡನೆಯೇ ಇಲ್ಲಿಯೇ ಹಾಲುಕ್ಕಿಸಿದ ಶಾಸ್ತ್ರ ಮಾಡುತ್ತೇನೆ. ನಾಳೆ ಇಲ್ಲಿಗೆ ಊಟಕ್ಕೆ ಬಂದು ಬಿಡಿ. ಅತ್ತಿಗೆಗೂ ಈ ಮಾತು ಹೇಳು. ನಾನೇನು ಇಲ್ಲಿಗೆ ಊಟಕ್ಕೆ ಬರುತ್ತೀನಮ್ಮ, ಆದರೆ ನಿಮ್ಮ ಅತ್ತಿಗೆಯ ಮಾತು ನಾನು ಹೇಳಲಾರೆನಮ್ಮ. ಶಿವರಾಮು ತಲೆ ತಗ್ಗಿಸಿ ಕುಳಿತ. ನಾವು ಬೇರೆ ಯಾವುದೋ ದೂರದ ಊರಿಗೆ ಹೋಗುವುದಿಲ್ಲವಲ್ಲ, ಇಲ್ಲಿಯೇ ನಿನ್ನ ಕಣ್ಣೆದುರಿನಲ್ಲಿಯೇ ಇರುತ್ತೇವಲ್ಲ. ನೀನೇಕೆ ಇಷ್ಟೊಂದು ಚಿಂತೆ ಹಚ್ಚಿಕೊಳ್ಳಬೇಕು? ಅಣ್ಣನನ್ನು ಸಮಾಧಾನಪಡಿಸಲು ರುಕ್ಮಿಣಿ ಮಾತು ತೆಗೆದಳು.
ನನ್ನ ನೆರೆಮನೆಯಲ್ಲಿಯೇ ನನ್ನ ತಂಗಿ ಇದ್ದಾಳೆಂಬ ಹಿಗ್ಗಿತ್ತು ನನಗೆ. ಆದರೆ ಇನ್ನು ಮುಂದೆ ಅಡವಿಯ ಹೆಣ್ಣಾಗಿ ಬಿಡುತ್ತಾಳಲ್ಲ ಅಂತ ಚಿಂತೆಯಾಗುತ್ತಿದೆ. ನೀನು ಹಾಗೆಂದಿಗೂ ಭಾವಿಸಿಕೊಳ್ಳಬೇಡ. ಇಷ್ಟಕ್ಕೂ ನಾವು ಬೇರೆ ಏನೂ ಯೋಚಿಸುವುದಿಲ್ಲ. ನೀನು ನೆಮ್ಮದಿಯಾಗಿದ್ದರೆ ಅಷ್ಟೇ ಸಾಕು. ಶಿವರಾಮುವಿನ ದುಗುಡ ತುಂಬಿ ಬಂದಿತ್ತು. ಅವನು ಅಲ್ಲಿ ಹೆಚ್ಚು ಹೊತ್ತು ಕುಳಿತುಕೊಳ್ಳಲಾರದವನಂತೆ ಮೇಲೆದ್ದು ಮುರುಕು ಮನೆಯತ್ತ ನಡೆದ. ಒಮ್ಮೆ ಮನೆಯನ್ನೆಲ್ಲ ಸೂಕ್ಷ್ಮವಾಗಿ ಅವಲೋಕಿಸಿ ಹೇಳಿದ, ಏನಮ್ಮ ಇದು ಮನೆ ಎಂದು ಯಾರಾದರೂ ಹೇಳುವಂತಿದೆಯೇ? ಯಾವ ಮಳೆಗೆ ಕೂಲಿ ಬೀಳುತ್ತೋ ಎನ್ನುವಷ್ಟು ಜೀರ್ಣವಾಗಿದೆ. ಅಂಥದ್ದರಲ್ಲಿ ನೀನು ಇಲ್ಲಿ ಇರುವ ನಿರ್ಧಾರ ಮಾಡಿದ್ದಿ? ಈ ಜಂತಿಗೆ ಒಂದೆರಡು ಕೊಟ್ಟರೆ ಇದು ಇನ್ನೂ 10 ವರ್ಷ ಗಟ್ಟಿಯಾಗಿರುತ್ತಂತೆ ಹಾಗೆಂದು ರಾಮಯ್ಯ ಹೇಳಿದ್ದಾನೆ. ರುಕ್ಮಿಣಿ ಉತ್ಸಾಹದಿಂದಲೇ ವರ್ಣಿಸುತ್ತಿದ್ದಳು. ಶಿವರಾಮು ತಂಗಿಯ ಮಾತಿಗೆ ಏನು ಉತ್ತರಿಸಬೇಕೋ ತಿಳಿಯದಾಗಿದ್ದ. ರುಕ್ಮಿಣಿ ಮರುದಿನವೇ ಮಗಳೊಂದಿಗೆ ತೋಟದ ಹಂಚಿನ ಮನೆಯಲ್ಲಿ ತನ್ನ ಸಂಸಾರವನ್ನು ಹೂಡಿದಳು. ಆ ಮುರುಕು ಮನೆಯೇ ಅವಳ ಪಾಲಿನ ಭವ್ಯವಾದ ಅರಮನೆಯಂತಿತ್ತು. ನಡುವಿನ ಅಡ್ಡ ಗೋಡೆಯಲ್ಲಿ 2 ವಿಭಜನೆಯಾಗಿ ಊಟದ ಮನೆ, ದೇವರ ಮನೆಯಾಯಿತು. ಒಂದು ಪುಟ್ಟ ದೇವರ ಭಾವಚಿತ್ರ, ಅದರೊಡನೆ ಒಂದೆರಡು ಹಿತ್ತಾಳೆಯ ಮತ್ತು ಕಂಚಿನ ವಿಗ್ರಹಗಳು. ಅದು ದೇವರ ಮನೆಯ ವೈಭವವಾದರೆ, ಇನ್ನು ನಡುಮನೆಯ ಗೋಡೆಯ ಮೇಲೆ ಶೀನಪ್ಪನ ಭಾವಚಿತ್ರ ತೂಗಿ ಬಿದ್ದಿತ್ತು. ಅದು ರುಕ್ಮಿಣಿಯ ಬರಡು ಬಾಳಿನಲ್ಲಿ ಉಳಿದು ನಿಂತಿರುವ ಭದ್ರವಾದ ಗರುಡಗಂಬ. ರುಕ್ಮಿಣಿ ತನ್ನ ಸೆರಗಿನ ಕೊನೆಯಿಂದ ದಿನವೂ ಅದನ್ನು ಒರೆಸಿ ಒಂದೆರಡು ಹೂಗಳನ್ನೇರಿಸಿ ಕೈ ಮುಗಿಯುತ್ತಿದ್ದಳು. ಸುಶೀಲೆಗೂ ತಾಯಿಯ ಈ ಕ್ರಮವೇ ಪರಿಪಾಠವಾಗಿತ್ತು. ಅವಳು ಸಹ ಹೊರಗೆಲ್ಲಿ ಹೊರಟರು ತಂದೆಯ ಚಿತ್ರಕ್ಕೆ ನಮಸ್ಕರಿಸಿಯೇ ಹೊರಡುತ್ತಿದ್ದುದು. ತಾಯಿ ಮಗಳ ಜೀವನ ಹೀಗೆ ನಡೆದಿದ್ದರೆ ಇತ್ತ ರಘುವಿನ ಮನಸ್ಸು ಅದೇ ಸಮನೆ ತೊಳಲಾಡುತ್ತಿತ್ತು. ಅತ್ತೆಯ ಮನೆಯ ಬಾಗಿಲಿಗೆ ಬಡಿದಿದ್ದ ಬೀಗವನ್ನು ಕಂಡಾಗ ಅವನ ಹೃದಯಕ್ಕೂ ಯಾರೋ ದಪ್ಪದೊಂದು ಬೀಗ ಬಡಿದಿದ್ದಂತೆನ್ನಿಸಿತು. ರಾಜಮ್ಮ ಮಾತ್ರ ನೆಮ್ಮದಿಯ ಉಸಿರಿಟ್ಟು ಅಂದೇ ತಮ್ಮ ಹಸುವಿನ ಕರುವಿನ ಹಗ್ಗವನ್ನು ತೆಗೆದುಕೊಂಡು ಹೋಗಿ ಅಲ್ಲಿಯ ಹಸುವಿನ ಕರುವಿಗೆ ಮಲಗಲು ಏಳಲು ಸ್ಥಳವನ್ನು ಸ್ಥಾಪನೆ ಮಾಡಿದಳು. ಶಿವರಾಮು ಮನೆಯ ಒಂಟಿ ವಾತಾವರಣಕ್ಕೆ ಹೊಂದಿಕೊಳ್ಳಲು ಅಭ್ಯಸಿಸುತ್ತಿದ್ದ. ಸುಶೀಲೆಯ ವಿದ್ಯಾಭ್ಯಾಸಕ್ಕೆ ಕಲ್ಲು ಬೀಳಬಾರದೆಂದು ರುಕ್ಮಿಣಿ ಸಕಲ ಪ್ರಯತ್ನ ಮಾಡಿ ಅವಳನ್ನು ಸ್ಕೂಲಿಗೆ ಸೇರಿಸಿದಳು. ಸುಶೀಲೆ ಮತ್ತು ರಘುವಿನ ಭೇಟಿ ಸ್ಕೂಲಿನಿಂದ ಬರುವ ದಾರಿಯಲ್ಲಿ ನಡೆಯುತ್ತಿತ್ತು. ರಘು ತನ್ನ ಆತ್ಮೀಯ ನೋಟ ಹರಿಸಿ ಸುಶೀಲೆಯನ್ನು ನಿಟ್ಟಿಸುತ್ತಿದ್ದ. ಶಾಲೆಯಲ್ಲಿನ ಪಾಠಗಳನ್ನು ಕ್ರಮವಾಗಿ ಅಭ್ಯಸಿಸುತ್ತಿದ್ದ ಸುಶೀಲೆಗೆ ದಣಿವಾಗಿದ್ದರೂ ಉತ್ಸಾಹವೇ ಆಗಿರುತ್ತಿತ್ತು. ಅವಳು ಮೆಲ್ಲನೆ ಮನೆಯ ಕಡೆ ಹೆಜ್ಜೆ ಹಾಕುತ್ತಿದ್ದಳು. ಅವಳಿಗರಿವಿಲ್ಲದಂತೆಯೇ ಅವಳ ಕಾಲುಗಳು ರಘುವಿನ ಮನೆಯ ದಾರಿ ಹಿಡಿದಿರುತ್ತಿದ್ದವು. ಆದರೆ ಹಿಂದೆಯೇ ಅವಳಿಗೆ ತಮ್ಮ ಮನೆಯ ನೆನಪಾಗಿ ನಿಟ್ಟುಸಿರಿಟ್ಟು ತೋಟದ ದಾರಿ ಹಿಡಿಯುತ್ತಿದ್ದಳು. ಸುಶೀಲೆ ತಮ್ಮ ಮನೆಗೆ ಬರುವಳೇನೋ ಎಂದು ಉತ್ಸಾಹದಿಂದ ನಿರೀಕ್ಷಿಸುತ್ತಿದ್ದ ರಘುವಿಗೆ ಆಗ ದೊಡ್ಡ ನಿರಾಸೆಯೇ ಆಗುತ್ತಿತ್ತು. ಅವನು ಹಿಂದೆಯೇ ಓಡಿ ಬಂದು ಪಿಸುದನಿಯಲ್ಲಿ ಕೂಗುತ್ತಿದ್ದ, ಸುಶಿ ಸುಶಿ. ಸುಶೀಲೆ ಅವನ ಕರೆಗೆ ಓಗೊಟ್ಟವಳಂತೆ ಬೆನ್ನು ತಿರುಗಿಸಿ ನೋಡುತ್ತಿದ್ದಳು. ಅವಳ ಕಣ್ಣುಗಳು ನನ್ನನ್ನು ಕರೆದೆಯಾ ಎಂಬಂತೆ ಅವನನ್ನು ಪ್ರಶ್ನಿಸುತ್ತಿದ್ದವು. ಏನೋ ನೆನಪಾದಂತಾಗಿ ಅವಳ ಗಂಟಲು ಉಬ್ಬಿ ಮಾತು ನಿಲ್ಲುತ್ತಿತ್ತು. ಸುಶಿ, ಮನೆಗೆ ಬರುವುದಿಲ್ಲವೇ? ಖಂಡಿತ ಬರ್ತೀನಿ, ಆದರೆ ಇವತ್ತಲ್ಲ, ಇನ್ನೊಂದು ದಿನ ಅಷ್ಟೇ ಮೆರುದನಿಯಲ್ಲಿ ತಾನೂ ಉತ್ತರಿಸಿ ಮನೆಯ ದಾರಿ ಹಿಡಿದಿದ್ದಳು. ರಘು ನಿರಾಸೆಯ ನಗೆಯೊಂದನ್ನು ನಕ್ಕು ಮನೆಗೆ ಹೊರಟ. ಸುಶೀಲೆಯ ಹೆಂಗರಳಿಗೆ ತುಂಬ ವೇದನೆಯಾಗುತ್ತಿತ್ತು. ಆದರೂ ತಾಯಿ ಹೇಳಿಕೊಟ್ಟ ಮಾತಿನ ನೆನಪಾಗಿ ಅವಳು ಮನಸ್ಸಿನ ಆಸೆಯನ್ನು ಹಿಡಿತದಲ್ಲಿಟ್ಟುಕೊಂಡು ಭಾರವಾದ ಹೆಜ್ಜೆಯೂರಿ ಮನೆಗೆ ಬಂದಿದ್ದಳು. ರುಕ್ಮಿಣಿ ಒಲೆಯ ಮೇಲೆ ಅನ್ನಕ್ಕಿಟ್ಟು ಅನ್ನ ಕುದಿಯುವುದನ್ನೇ ನಿರೀಕ್ಷಿಸುತ್ತಾ ಏನನ್ನೂ ಚಿಂತಿಸುತ್ತಾ ಕುಳಿತಿದ್ದಳು. ಸುಶೀಲೆ ಕೂಡ ತಾಯಿಗೆದುರಾಗಿ ತಾನು ಹಾಗೆಯೇ ಚಿಂತಿಸುತ್ತಾ ಕುಳಿತಿದ್ದಳು. ಆದರೆ ತಾಯಿ ಮಕ್ಕಳಿಬ್ಬರ ಯೋಚನೆಯೇ ಬೇರೆ ಬೇರೆ ಆಗಿತ್ತು. ರುಕ್ಮಿಣಿಯ ಮನಸ್ಸು ತನ್ನ ಗತಜೀವನವನ್ನು ನೆನೆಯುತ್ತಿದ್ದರೆ ಸುಶೀಲೆಯ ಮನಸ್ಸು ತಾನು ರಘುವನ್ನು ಹಾಗೆ ಒರಟಾಗಿ ಮಾತಾಡಿಸಿ ಬರಬಾರದಾಗಿತ್ತು ಎನಿಸುತ್ತಿತ್ತು. ಆದರೆ ಅಮ್ಮನಿಗೆ ಹಾಗೆ ಮಾತು ಕೊಟ್ಟಿಲ್ಲವೇ ತಾನು? ರಘು ಸಿರಿವಂತರ ಮಗ, ತಾನು ಭಿಕಾರಿ. ಅವನೊಂದಿಗೆ ಯಾವ ಸಂಬಂಧವೂ ನಡೆಯದಂತೆ ಅದರಿಂದ ನಾನು ದೂರವಿರುವುದನ್ನು ಅಭ್ಯಾಸ ಮಾಡಿಕೊಳ್ಳುವುದು ಒಳ್ಳೆಯದು. ಈ ಯೋಚನೆಯಿಂದ ಅವಳ ವೇದನೆ ಉಕ್ಕಿ ಬಂತು. ಅಂತೆಯೇ ಅವಳ ಕಣ್ಣಿನಿಂದ ಹನಿಗಳುರುಳಿದವು. ರುಕ್ಮಿಣಿ ಬೆನ್ನು ತಿರುಗಿಸಿ ನೋಡಿದಾಗ ಮಗಳ ಕಣ್ಣಿನಲ್ಲಿ ನೀರಾಡುತ್ತಿರುವುದನ್ನು ಕಂಡು ಚಕಿತಳಾದಳು. ಸುಶೀಲಿ, ಯಾಕೆ ಅಳ್ತಾ ಇದ್ದೀಯಮ್ಮ? ಅಳ್ತಾ ಇಲ್ಲಮ್ಮ. ಹಾಗೆ ಹೇಳುತ್ತಲೇ ಅವಳ ಅಳು ಇನ್ನಷ್ಟು ಜೋರಾಯಿತು. ಸ್ಕೂಲಿನಲ್ಲಿ ಏನಾದರೂ ನಡೆಯುತ್ತೆ? ಇಲ್ಲ. ಯಾರಾದರೂ ಏನಾದರೂ ಅಂದರೇನು? ಇಲ್ಲಮ್ಮ. ಏನೂ ಇಲ್ಲದೆಯೇ ಹೀಗೆ ದುಃಖ ಒತ್ತರಿಸಿ ಬರುತ್ತದೆಯೇ? ನಾನು ನಿನ್ನ ಅಮ್ಮ. ಖಂಡಿತ ಅದೇನು ನಡೆಯಿತು ಹೇಳಲೇಬೇಕು. ಹೇಳಮ್ಮ, ರುಕ್ಮಿಣಿ ಮಗಳನ್ನು ಗೋಗರಿಯುತ್ತಾ ಕೇಳಿದಳು. ಅಮ್ಮ, ಇವತ್ತು ಸ್ಕೂಲಿನಿಂದ ಮನೆಗೆ ಬರುತ್ತಿರುವಾಗ ನಾನು ಯಾವುದೋ ಜ್ಞಾನದಲ್ಲಿ ನಮ್ಮ ಹಳೆಯ ಮನೆಯ ಕಡೆಗೆ ಹೊರಟಿದ್ದೆ. ಆದರೆ ತಟ್ಟನೆ ನಾವು ಇಲ್ಲಿ ವಾಸಿಸುವ ವಿಷಯ ನೆನಪಾಗಿ ಮತ್ತೆ ಇಲ್ಲಿಗೆ ಬಂದೆ. ಬರುವ ದಾರಿಯಲ್ಲಿ ರಘುಭಾವ ನನಗೆ ಎದುರಾಗಿ ಬಿಟ್ಟ. ಖಂಡಿತ ಮನೆಗೆ ಬರುವಂತೆ ಬಲವಂತ ಮಾಡಿದ. ಆದರೆ ನಾನಂತೂ ಹೋಗಲಿಲ್ಲ. ಆದ್ದರಿಂದ ಅವನಿಗೆ ತುಂಬ ವ್ಯಥೆಯಾಗಿ ಬಿಟ್ಟಿತ್ತು. ಸದ್ಯ ಒಳ್ಳೆಯ ಕೆಲಸ ಮಾಡಿದೆ. ನೀನೇನಾದರೂ ಹಾಗೆ ಮಾಡದೆ ಅವನ ಹಿಂದೆಯೇ ನಿಮ್ಮ ಅತ್ತೆಯ ಮನೆಗೆ ಹೊರಟಿದ್ದರೆ ನನ್ನ ಗತಿ ಅಧೋಗತಿ ಮಾಡಿಬಿಡುತ್ತಿದ್ದಳು ನಿಮ್ಮ ಅತ್ತೆ. ಈಚೆಗೆ ಅತ್ತಿಗೆಯ ಮನಸ್ಸು ತುಂಬ ಬದಲಾಗಿ ಬಿಟ್ಟಿದೆಯಮ್ಮ. ನಾವು ಹೀಗೆ ದೂರವಾಗಿರುವುದೇ ಒಳ್ಳೆಯದಾಯಿತು. ಉಪ್ಪು ಅಂಬಲಿಯೋ ಕುಡಿದು ನೆಮ್ಮದಿಯಿಂದ ಇರಬಹುದು. ಒಂದೇ ಉಸಿರಿನಲ್ಲಿ ಹೇಳಿದಳು ರುಕ್ಮಿಣಿ. ಅಮ್ಮ, ರಘುಭಾವನಿಗೆ ನನ್ನ ವರ್ತನೆಯಿಂದ ತುಂಬ ವ್ಯಥೆಯಾಗಿದೆಯಲ್ಲ. ಅವನಿಗೆ ವ್ಯಥೆಯಾಯಿತು ಅಂತ ನಾವು ಪಿಡುಗು ತಂದು ಒಡ್ಡಿಕೊಳ್ಳಲಾಗುವುದೇ? ಖಂಡಿತ ಬೇಡ. ಹೇಗೋ ಅಣ್ಣ ನಾನು ರಕ್ತ ಹಂಚಿಕೊಂಡು ಹುಟ್ಟಿ ಬಂದವರು. ಅವನಿಗೆ ನನ್ನನ್ನು ನೋಡಬೇಕೆನಿಸಿದರೆ ಯಾವುದಾದರೂ ನೆಪ ಮಾಡಿಕೊಂಡು ಬಂದು ಹೋಗುತ್ತಾನೆ.
ರಘುವಿಗೆ ಬೇಕೆನ್ನಿಸಿದರೆ ಅವನೇ ಬರಲಿ, ನಾವೇನು ಬಾ ಎಂದು ಕರೆಯುವುದು ಬೇಡ. ಸುಶಿ, ನಾವು ಬಡವರಂತೆ, ನಮ್ಮ ಸಂಬಂಧ ಅವರಿಗೆ ಬೇಡವಂತೆ. ಅಷ್ಟೇ ಅಲ್ಲ, ನೀನು ಕುರೂಪಿಯಂತೆ, ಅವರ ಮಗನ ಹಾಗೆ ಬೆಳ್ಳಗಿಲ್ಲವಂತೆ. ಅದಕ್ಕೆಂದೇ ರಘುವಿನ ಒಡನಾಟವನ್ನು ಹೇಗಾದರೂ ಮಾಡಿ ತಪ್ಪಿಸಿ ತನ್ನ ಮಗುವಿಗೆ ಬೇರೊಂದು ಹೆಣ್ಣನ್ನು ತಂದು ಮದುವೆ ಮಾಡುತ್ತಾರಂತೆ. ತಾಯಿ ಆಡಿದ ಯಾವ ಮಾತಿನ ಅರ್ಥವೂ ಸುಶೀಲಿಗೆ ಅಷ್ಟಾಗಿ ಆಗಲಿಲ್ಲ. ಅವಳಿಗೆ ಅರ್ಥವಾದ ಪದಗಳೆಲ್ಲ ಇಷ್ಟೇ: ಕುರೂಪಿ, ಬಿಳುಪು, ಮದುವೆ. ಅಮ್ಮ, ಈ ರಘುಭಾವನನ್ನು ಯಾರು ಮದುವೆ ಮಾಡಿಕೊಳ್ಳುತ್ತಾರಂತೆ? ನಾನೆಂದೂ ಹಾಗೆ ಹೇಳಲೇ ಇಲ್ಲವಲ್ಲ. ಒಂದು ವೇಳೆ ನಾನು ಅವನನ್ನು ಮದುವೆಯಾಗುವುದಿಲ್ಲ ಅಂತ ಅತ್ತೆಗೆ ಹೇಳಿದರೆ ಆಗಲಾದರೂ ಸಮಾಧಾನವಾಗಿ ರಘುಭಾವನನ್ನು ನಮ್ಮ ಮನೆಗೆ ಕಳಿಸಿಕೊಡುತ್ತಾಳೆ ಅಲ್ಲವೇ? ಆಗಲಾದರೂ ಅತ್ತೆ ನಮ್ಮ ಮೇಲೆ ದ್ವೇಷ ಸಾಧನೆ ಮಾಡುವುದಿಲ್ಲ ಅಲ್ಲವೇ? ಯೋಚನೆಯ ಆಳದಲ್ಲಿ ಮುಳುಗುತ್ತಿರುವವಳಂತೆ ಹೇಳಿದಳು ಸುಶೀಲೆ. ಹಾಗೆ ನಾವು ಹೇಳಿದರೂ ಆಕೆಗೆ ನಂಬಿಕೆಯಂತೂ ಖಂಡಿತ ಬರುವುದಿಲ್ಲ. ಅತ್ತಿಗೆ ತುಂಬ ಸಂಶಯ ಪ್ರವೃತ್ತಿಯವಳು. ರುಕ್ಮಿಣಿ ಅರ್ಧಕ್ಕೆ ನಿಲ್ಲಿಸಿದ ಅಡಿಗೆಯ ಕೆಲಸವನ್ನು ಮುಂದುವರಿಸಲು ಹೊರಟಳು. ಸುಶೀಲೆ ಕೆನ್ನೆಗೆ ಕೈಯೂರಿ ಕುಳಿತು ಏನನ್ನೂ ಚಿಂತಿಸುತ್ತಲೇ ಇದ್ದಳು. ಅವಳಿಗೆ ಅನ್ನಿಸಿದ್ದಲ್ಲ ಇಷ್ಟೇ: ಏನಾದರೂ ಮಾಡಿ ತಾನು ರಘುವಿನೊಂದಿಗೆ ಮತ್ತೆ ಮೊದಲಿನಂತೆಯೇ ಮಾತಾಡಿಕೊಂಡಿರಲು ಅವಕಾಶವಾಗಬೇಕು. ಅದಕ್ಕೆ ಅಮ್ಮನ ಅಪ್ಪಣೆ ಕೂಡ ದೊರಕಿಸಿಕೊಳ್ಳಬೇಕು. ಹಾಗೆ ಅಪ್ಪಣೆ ದೊರಕಬೇಕಾದರೆ ಅವಕಾಶ. ರಘು ಸುಶೀಲೆಯನ್ನು ಮಾತಾಡಿಸಬೇಕೆಂದು ಎಷ್ಟೋ ಹೊಂಚು ಹಾಕುತ್ತಿದ್ದ. ಆದರೆ ಅವಳ ಭೇಟಿಯೇ ಅವನಿಗಾಗುತ್ತಿರಲಿಲ್ಲ. ಸುಶೀಲೆ ಹುಡುಗಿಯರ ತಂಡದಲ್ಲಿ ಸೇರಿ ಮನೆಯ ದಾರಿ ಹಿಡಿಯುತ್ತಿದ್ದಳು. ಆದರೆ ಅವಳನ್ನು ಬೆನ್ನು ಬಿದ್ದು ಹಿಂಬಾಲಿಸಬೇಕೆಂದುಕೊಂಡಾಗಲೆಲ್ಲ ಅವನ ಗೆಳೆಯರ ಹಿಂಡು ಅವನ ತೋಳು ಜಗ್ಗಿ ತಮ್ಮ ಗುಂಪಿನಲ್ಲಿ ಸೇರಿಸಿಕೊಂಡು ಹಾಸ್ಯ ಮಾಡುತ್ತಿತ್ತು. ಮೆದು ಮನಸ್ಸಿನ ರಘು ಗೆಳೆಯರ ಹಾಸ್ಯದ ಚುರುಕಿಗೆ ಬೆಚ್ಚಿ ಹಿಮ್ಮೆಟ್ಟುತ್ತಿದ್ದ. ಇನ್ನು ಮನೆಗೆ ಬಂದು ಮತ್ತೆ ತೋಟಕ್ಕೆ ಹೋಗುವುದೆಂದರೆ ರಾಜಮ್ಮನ ಚೂರಿಗಣ್ಣಿನ ನೋಟ ಬೇರೆ. ಅಂತೂ ರಘು ತನ್ನ ಮನಸ್ಸಿನ ತುಂಬ ತುಂಬಿಕೊಂಡಿರುವ ಆಕಾಂಕ್ಷೆಯನ್ನು ಅಲ್ಲಿಯೇ ದಮಿಸುತ್ತಿದ್ದ, ತೆಪ್ಪಗಾಗುತ್ತಿದ್ದ. ಒಂದು ದಿನ ಅವನ ಮನಸ್ಸಿನ ಒತ್ತಡಕ್ಕೆ ಸಮಯ ಒದಗಿ ಬಂದಿತ್ತು. ರಾಜಮ್ಮನ ತವರಿನ ನೆಂಟರು ಯಾರೋ ಮನೆಗೆ ಬಂದಾಗ ರಾಜಮ್ಮ, ಶಿವರಾಮ ಇಬ್ಬರು ಅವರ ಉಪಚಾರಕ್ಕೆ ನಿಂತರು. ಬಂದಿರುವ ನೆಂಟರು ಬೆಂಗಳೂರಲ್ಲಿ ದೊಡ್ಡ ವಕೀಲರಂತೆ. ಅವರ ಹೆಸರು ವೆಂಕಟ ಸುಬ್ಬಯ್ಯನವರಂತೆ. ಅವರೊಂದಿಗೆ ಅವರ ಹೆಂಡತಿ, ಮಗಳು ಲೀಲು ಕೂಡ ಬಂದಿರಬೇಕೆ. ರಾಜಮ್ಮನಂತೂ ಲೀಲಳನ್ನು ಒಂದಿಲ್ಲ ಒಂದು ಕಾರಣದಿಂದ ಹೊಗಳುತ್ತಿದ್ದಳು, ಮುದ್ದಿಸುತ್ತಿದ್ದಳು. ಲೀಲಳ ಮೇಲಿರುವಷ್ಟೇ ಅಭಿಮಾನ ಅಮ್ಮನಿಗೆ ಸುಶಿಯ ಮೇಲೇಕಿಲ್ಲ? ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕಲಾರದೆ ರಘುವಿನ ಪುಟ್ಟ ಮೆದುಳು ಸೋಲುತ್ತಿತ್ತು. ಬಣ್ಣದ ಗೊಂಬೆಯಂತೆ ಅಲಂಕರಿಸಿಕೊಂಡು ಮೆರೆದಾಡುವ ಲೀಲಳು ರಾಜಮ್ಮನವರ ಮನಸ್ಸನ್ನು ಸೆರೆ ಹಿಡಿದಿದ್ದಳು. ಅವಳ ನಡೆನುಡಿಗಳು ಆಕೆಯನ್ನು ಆಕರ್ಷಿಸಿದ್ದವು. ಅವಳು ಶಾಲೆಯಲ್ಲಿ ಊರು ಹೊಡೆದು ಬಂದು ಹೇಳುತ್ತಿದ್ದ ಇಂಗ್ಲಿಷ್ ಪದ್ಯಗಳು, ನುಡಿಗಳು ರಾಜಮ್ಮನಿಗೆ ಅರ್ಥವಾಗದಿದ್ದರೂ ಅಗಾಧವಾದ ಆಕರ್ಷಣೆಯಾಗಿರುತ್ತಿತ್ತು. ತನ್ನ ತಲೆಯ ತುಂಬ ಆ ಬಗ್ಗೆ 100 ಬಗೆಯ ಯೋಚನೆಯ ಬಲೆಯನ್ನು ನೇಯುತ್ತಾ ತನ್ನಲ್ಲಿ ತಾನೇ ಬೀಗುತ್ತಿದ್ದಳು. ವೆಂಕಟ ಸುಬ್ಬಯ್ಯ ರಾಜಮ್ಮನಿಗೆ ದೂರದ ಅಣ್ಣನ ವರಸೆಯ ಸಂಬಂಧ. ಆತ ತನ್ನ ವೃತ್ತಿಯಲ್ಲಿ ತುಂಬ ಹಣವನ್ನು ಗಳಿಸಿ ಆ ಹಣದಿಂದ ಇದೇ ಊರಿನಲ್ಲಿ ಒಂದಿಷ್ಟು ನೆಲಕೊಳ್ಳುವ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದರು. ಊರಿನ ಸಾಹುಕಾರ ಮಲ್ಲಪ್ಪನವರು ತಮ್ಮ ಉತ್ಕೃಷ್ಟವಾದ ಹೊಲ ಗದ್ದೆಗಳನ್ನು ಯಾವುದೋ ಕೋರ್ಟಿನ ತಗಾದೆಯ ಸಲುವಾಗಿ ಮಾರಿಬಿಡುವ ನಿರ್ಧಾರಕ್ಕೆ ಬಂದಿದ್ದರು. ಈ ಅವಕಾಶವನ್ನೇ ಉಪಯೋಗಿಸಿಕೊಂಡ ಲಾಯರ್ ವೆಂಕಟಸುಬ್ಬಯ್ಯನವರು ತಮ್ಮ ಹೆಂಡತಿ ಸರಸ್ವತಿ, ಮಗಳು ಲೀಲಳೊಂದಿಗೆ ಹಳ್ಳಿಗೆ ಬಂದಿದ್ದರು. ತಮ್ಮ ಬಳಗದವಳೇ ಆದ ರಾಜಮ್ಮ ಇಲ್ಲಿರುವಳೆಂದು ತಿಳಿದಾಗ ಆತನಿಗೆ ತುಂಬ ಹಿಗ್ಗಾಗಿತ್ತು. ರಾಜಮ್ಮ ತಮ್ಮ ಶಕ್ತಿಗೆ ಮೀರಿ ಅವರನ್ನು ಉಪಚರಿಸುತ್ತಿದ್ದಳು. ಜಮೀನಿನ ವ್ಯವಹಾರವೆಲ್ಲ ಸಾಂಗವಾಗಿ ಮುಗಿದ ಮೇಲೆಯೂ ಕೂಡ ಆಕೆ ಅವರನ್ನು ಊರಿಗೆ ಕಳುಹಿಸದೆ 2 ದಿನ ಇಲ್ಲಿಯೇ ನಿಲ್ಲಿಸಿಕೊಂಡಳು. ಲೀಲಳ ಕಣ್ಣಿಗೆ ರಘು ತುಂಬ ಆತ್ಮೀಯವಾಗಿ ಕಂಡ. ಅವಳು ಅದೇ ಮಾತನ್ನೇ ತಾಯಿ ತಂದೆ ಎದುರು ಒತ್ತಿ ಒತ್ತಿ ಹೇಳಿದಳು. ತಾನು ಇನ್ನಷ್ಟು ದಿನ ಅದೇ ಹಳ್ಳಿಯಲ್ಲಿ ಇದ್ದು ಬರುವ ಆಸೆಯನ್ನು ತೋರಿಸಿದಳು. ಮಗಳ ಮಾತಿಗೆ ವೆಂಕಟ ಸುಬ್ಬಯ್ಯನವರು ನಗುತ್ತಾ ಹೇಳಿದರು, ಲೀಲು, ನಿಂಗೆ ಈ ಹಳ್ಳಿ ಮೇಲೆ ತುಂಬ ಅಭಿಮಾನ ಅಲ್ಲವೇ? ಅದಕ್ಕೇನಮ್ಮ, ನಾನು ಈ ಹಳ್ಳಿನಲ್ಲೇ ಜಮೀನು ಕೊಂಡುಕೊಂಡಿದ್ದೇನೆ. ಬರುವ ವರ್ಷದ ಹೊತ್ತಿಗೆ ಸಾಧ್ಯವಾದರೆ ಒಂದು ಮನೆಯನ್ನು ಕಟ್ಟಿಸಿ ಬಿಡೋಣ. ಆಗ ನೀನು ಇಲ್ಲಿಯೇ ನೆಮ್ಮದಿಯಾಗಿರುವಂತೆ. ಹಿಂದಿನಿಂದ ಬಂದ ರಾಜಮ್ಮ ತನ್ನ ದನಿಗೂಡಿಸಿ ಹೇಳಿದರು. ನಿಮಗೆ ನಮ್ಮ ಮನೆ ಬೇರೆಯ ಮನೆ ಎನಿಸಿದರೆ ಹಾಗೆ ಮಾಡಿ. ಹಾಗೇನಿಲ್ಲ ರಾಜಮ್ಮ. ಆದರೂ ಇವಳ ತಂಟೆ ಹಾವಳಿ ಎಲ್ಲ ತಡೆದುಕೊಳ್ಳಲು ತೊಂದರೆಯಾಗಬಾರದಲ್ಲ ಎಂದು ನನ್ನ ಹವಣಿಕೆ. ಲೀಲು ಆಡುವ ಆಟ ಪಾಠಗಳನ್ನು ನೋಡುತ್ತಿದ್ದರೆ ಇಂಥ ಮುದ್ದಾದ ಹೆಣ್ಣು ಮಗು ನಮ್ಮ ಮನೆಯಲ್ಲೇ ಆಡಿಕೊಂಡಿರಬೇಕು ಎನಿಸುತ್ತೆ. ರಾಜಮ್ಮ ತನ್ನ ವ್ಯಥೆಯನ್ನು ಮಾತಿನಲ್ಲಿ ಹುದುಗಿಸಿ ಹೇಳಿದಳು. ಈಗ ತಾನೇ ಯಾರು ಬೇಡ ಅಂದವರು? ಲೀಲುವನ್ನು ನಿಮ್ಮ ಮನೆಯಲ್ಲೇ ಇಟ್ಟುಕೊಳ್ಳಿ. ಸಾಧ್ಯವಾದರೆ ಸೊಸೆಯನ್ನಾಗಿ ಮಾಡಿಕೊಳ್ಳಿ. ಅವರು ತಮ್ಮ ಕಣ್ಣೋಟವನ್ನು ರಘುವಿನೊಳಗೆ ಹೊರಳಿಸಿ ನಕ್ಕರು. ತಂದೆಯ ಮಾತನ್ನು ಅಲ್ಲಗಳೆಯುವ ಸ್ಥಿತಿಯಲ್ಲಿರಲಿಲ್ಲ ಲೀಲಳ ಮನ. ಅವಳು ತನ್ನ ಕೆನ್ನೆಗಳಲ್ಲಿ ನಾಚಿಕೆಯ ರಂಗನ್ನು ತುಂಬಿಕೊಳ್ಳುತ್ತಾ ನಕ್ಕಳು. ಹೋಗಣ್ಣ, ರಾಗವಾಗಿ ನುಡಿದಳು. ಹೌದಮ್ಮ, ಈಗ ಅದೇ ಮಾತುಗಳನ್ನೇ ನಾನು ಹೇಳುತ್ತಿರುವುದು. ನನ್ನನ್ನು ನಿಮ್ಮ ಅಮ್ಮನನ್ನು ಒಂದು ದಿನ ಹೀಗೆ ಅನ್ನುತ್ತೀಯೋ ಏನೋ. ಅವರ ಮಾತಿಗೆ ಎಲ್ಲರೂ ಗೊಳ್ಳನೆ ನಕ್ಕರು. ಆದರೆ ಶಿವರಾಮಯ್ಯ ಮಾತ್ರ ತನ್ನ ನೋಟವನ್ನು ಜನತೆಯತ್ತ ತಿರುಗಿಸಿದ್ದ. ಔತಣದ ಅಡಿಗೆಯನ್ನೆಲ್ಲ ಮಾಡಿ ಮುಗಿಸಿದ್ದ ರಾಜಮ್ಮ ಹಸಿರು ಬಾಳೆ ಎಲೆಯ ಸೀಳಿಗಾಗಿ ಪರದಾಡಿದಳು. ಆ ಹಸಿರು ಬಾಳೆಲೆಗಳನ್ನು ಕೊಯ್ದು ತರಲು ರಘುವೆ ತೋಟಕ್ಕೆ ಹೊರಡಬೇಕಾಯಿತು. ಅವನು ತೋಟದಲ್ಲಿ ಹೆಜ್ಜೆ ಇಟ್ಟಾಗ ಸುಶೀಲೆ ಕಣಗಿಲಿಯ ಹೂವುಗಳನ್ನು ಬಿಡಿಸುತ್ತಿದ್ದಳು. ಅವಳ ಕೈ ಒಂದೇ ಸಮನೆ ಹೂವುಗಳನ್ನು ಬಿಡಿಸುತ್ತಿದ್ದರೂ ಕಣ್ಣುಗಳು ಅತ್ತಿತ್ತ ಚಲಿಸುತ್ತಲೇ ಇದ್ದವು. ಹಿಂದಿನಿಂದ ಬಂದು ನಿಂತ ರಘುವನ್ನು ಕಂಡು ಬೆಚ್ಚಿ ಬಿದ್ದವಳಂತೆ 2 ಹೆಜ್ಜೆ ದೂರ ಸರಿದು ನಿಂತಳು.
ಓ ನೀನಾ ರಘುಭಾವ, ನಾನು ಯಾರೋ ಎಂದುಕೊಂಡಿದ್ದೆ. ಬಹಳ ಅಪರೂಪಕ್ಕೆ ತೋಟಕ್ಕೆ ಬಂದೆಯಲ್ಲ. ಬಾ ಒಳಗೆ. ಏನು ಸಮಾಚಾರ, ಏನು ಕತೆ? ನಾನು ಅವಸರದಲ್ಲಿ ಮನೆಗೆ ಹೋಗಬೇಕಾಗಿದೆ. ಒಂದೆಷ್ಟು ಬಾಳೆ ಎಲೆಗಳನ್ನು ಕೊಯ್ದುಕೊಂಡು ಹೋಗಬೇಕಂತೆ. ಮನೆಗೆ ಯಾರೋ ನೆಂಟರು ಬಂದಿದ್ದಾರೆ. ಬಂದಿರುವ ನೆಂಟರು ಯಾರೆಂದು ಗೊತ್ತಿಲ್ಲದಿದ್ದರೂ ಆ ಹುಡುಗಿಯನ್ನು ಮಾತ್ರ ನಾನು ನೋಡಿದೆ. ಬೆಳ್ಳಗೆ ಗೊಂಬೆಯ ಹಾಗಿದೆಯಲ್ಲ ಆ ಹುಡುಗಿ. ಅವಳೇ ಲೀಲು. ಏನು ಬೆಳ್ಳಗಿದ್ದರೆ ತಾನೇ, ಏನು ಮುಖದಲ್ಲಿ ಕಳೆಯಿಲ್ಲ. ಪಕ್ಕಪಕ್ಕನೆ ನಕ್ಕ ರಘು. ಓ, ಅಷ್ಟೊಂದು ವಿಚಾರವನ್ನು ಗಮನಿಸಿದೆ ಅನ್ನು. ನಾನು ಗಮನಿಸಲಿಲ್ಲ. ಹಾಗೆಂದು ಅಣ್ಣ ಅಮ್ಮನಿಗೆ ಹೇಳುತ್ತಿದ್ದರು. ಮಾವಯ್ಯ ಹಾಗೆ ಹೇಳಿದನೆ. ಸುಶೀಲಿಗೆ ಮಾವನ ಬಗ್ಗೆ ಹೆಮ್ಮೆಯಾಯಿತು. ಅವಳು ಉತ್ಸಾಹದ ಕಾವಿನಲ್ಲಿ ಒಂದೇ ನೆಗೆತಕ್ಕೆ ತಾಯಿಯನ್ನು ಕೂಗಿಕೊಂಡು ಓಡಿದಳು. ಅಮ್ಮ ಅಮ್ಮ. ಪೈರಿನಡಿಯ ಕಳೆಗಳನ್ನು ಕೈಗುದ್ದಲಿಯಿಂದ ಕೀಳುತ್ತಿದ್ದ ರುಕ್ಮಿಣಿ ಮಗಳ ಕರೆ ಕೇಳಿ ಬೆನ್ನು ತಿರುಗಿಸಿ ನಿಂತಳು. ಅಮ್ಮ, ರಘುಭಾವ ಬಂದಿದ್ದಾನೆ, ಬಾ. ರುಕ್ಮಿಣಿ ತನ್ನ ಎತ್ತಿ ಕಟ್ಟಿದ ಸೀರೆ ನೆರಿಗೆಗಳನ್ನು ಮತ್ತೆ ಬಿಡಿಸುತ್ತಾ ಗದ್ದೆಯ ಮಡಿಗಳಿಂದ ಹೊರಗೆ ಬಂದು ಹೇಳಿದಳು. ಓ ರಘು, ಬಾರೋ. ಅಪರೂಪಕ್ಕೆ ಈ ಬಡವರ ನೆನಪಾಯಿತೆ. ಅತ್ತೆ, ಮನೆಗೆ ಯಾರು ನೆಂಟರು ಬಂದ ಸುದ್ದಿ ನಿಂಗೆ ಗೊತ್ತಲ್ಲ. ಅವರಿಗೆ ಇವತ್ತು ಔತಣ. ಒಂದಿಷ್ಟು ಬಾಳೆ ಎಲೆಗಳನ್ನು ತೆಗೆದುಕೊಂಡು ಬರಲು ಅಮ್ಮ ನನ್ನೇ ಕಳುಹಿಸಿದಳು. ಅತ್ತಿಗೆಯ ನೆಂಟರು ವೆಂಕಟಸುಬ್ಬಯ್ಯನವರು ತಾನೆ. ಅವರು ಕೂಡ ಹೊಲ ಗದ್ದೆಗಳನ್ನು ಇಲ್ಲಿಯೇ ಕೊಂಡುಕೊಂಡರಂತೆ. ಖರೀದಿ ಪತ್ರ ಕೂಡ ಮಾಡಿಕೊಂಡಾಯಿತಂತೆ. ತುಂಬ ಸಂತೋಷವಪ್ಪ. ಅವರು ಇನ್ನೂ ಇರುತ್ತಾರೆ ಎಂದುಕೊಂಡಿದ್ದೆ. ಇಲ್ಲ, ಹಿಂದೆ ಊರಿಗೆ ಹೊರಟು ಬಿಡುತ್ತಾರಂತೆ. ಹಿಂದೆ ಊರಿಗೆ ಹೊರಟು ಬಿಡುತ್ತಾರೆಯೇ ಏನೋ. ಈ ಬಡವಳ ನೆನಪು ಅವರಿಗೆ ಎಲ್ಲಿ ಬರುತ್ತೆ ಎಂದೋ ಅತ್ತಿಗೆಯ ಮದುವೆಯಲ್ಲಿ ನೋಡಿದ್ದೆ. ಆಗೇನು ನಾನು ಸಣ್ಣವಳು. ಈಗ ಹೀಗೆ ಅವತಾರ ಮುಗಿಸಿಕೊಂಡು ಕೂತಿದ್ದೀನಲ್ಲ. ಹಿಂದಿನ ನೆನಪು ಮಾಡಿಕೊಂಡಳು ರುಕ್ಮಿಣಿ. ಅತ್ತೆ, ಹಾಗಾದರೆ ಅವರಿಗೆ ಆ ಮಾತು ಹೇಳಲೆ? ಬೇಡ ಮರಿ, ಖಂಡಿತ ಬೇಡ. ಅವರು ಈ ಗುಡಿಸಲಿಗೆ ಬಂದರೆ ಏನು ತಾನೇ ಸತ್ಕಾರ ನಡೆದಿತ್ತು. ಹೌಹಾರಿದವಳಂತೆ ಒಂದೇ ಉಸಿರಿನಲ್ಲಿ ಹೇಳಿದಳು ರುಕ್ಮಿಣಿ. ಹೋಗಲಿ ಬಿಡಿ ಅತ್ತೆ, ನಾನೇನು ಹೇಳುವುದಿಲ್ಲ. ಅತ್ತೆಯ ಭಯವನ್ನು ಕಂಡು ನಕ್ಕ ರಘು. ಮಾತಾಡುತ್ತಲೇ ರುಕ್ಮಿಣಿ ಬಾಳೆಯ ಗಿಡದ ಹತ್ತಿರ ಹೋಗಿ ಸೊಂಪಾಗಿ ಬೆಳೆದಿರುವ ಅಗ್ರದ ಬಾಳೆಲೆಯ ಸೀಳುಗಳನ್ನು ಸಿದ್ಧಪಡಿಸಿ ರಘುವಿನ ಕೈಲಿಡುತ್ತಾ ಹೇಳಿದಳು. ರಘು, ಊಟದ ಹೊತ್ತಿನಲ್ಲಿ ನಿನ್ನನ್ನು ತುಂಬ ಹೊತ್ತು ನಿಲ್ಲಿಸಿಕೊಳ್ಳುವುದಿಲ್ಲ. ಒಂದಿಷ್ಟು ಪಾನಕ ಕುಡಿದು ಹೋಗು. ತಾಯಿ ಮಾತು ಮುಗಿಸುವ ಹೊತ್ತಿಗೆ ಸುಶೀಲೆ ಒಳಗೆ ಓಡಿದಳು. ಒಂದು ಲೋಟದ ತುಂಬ ನಿಂಬೆಯ ಹಣ್ಣಿನ ಪಾನಕ ರಘುವಿನ ಮುಂದೆ ಬಂದಿತ್ತು. ರಘು ಪಾನಕವನ್ನು ಕುಡಿದು ಸಂತೃಪ್ತಿಯಿಂದ ಅತ್ತೆಯೆಡೆಗೆ ತನ್ನ ನೋಟ ಚೆಲ್ಲಿ ಹೇಳಿದ. ಅತ್ತೆ, ಒಂದಿಷ್ಟೇ ಹೊತ್ತಿನಲ್ಲಿ ಎಷ್ಟೊಂದು ಉಪಚಾರ ಮಾಡಿಬಿಡುತ್ತೀಯಾ? ಏನೋ ಒಂದಿಷ್ಟು ಬಾಯಾರಿಗೆ ತೀರಿಸಿದೆ ಅಷ್ಟೇ. ಆದರೆ ಉಪಚಾರದಷ್ಟು ದೊಡ್ಡ ಮಾತಲ್ಲ ನಾನು ನಡೆಸಿದ ಕಾರ್ಯ. ನೀನು ಹೀಗೆ ಹೇಳುವುದು ಅತ್ತೆ. ನಗುತ್ತಾ ರಘು ಮನೆಯ ದಾರಿ ಹಿಡಿದ. ರಘು, ನಿಧಾನವಾಗಿ ಇನ್ನೊಮ್ಮೆ ಬಾ. ರುಕ್ಮಿಣಿ ತನ್ನ ದನಿಯನ್ನು ಗಾಳಿಯಲ್ಲಿ ತೇಲಿಸುತ್ತಾ ಹೇಳಿದಳು. ಅತ್ತೆ. ರಘು ನಿಧಾನವಾಗಿ ತಲೆಯಾಡಿಸುತ್ತಲೇ ಮನೆಗೆ ನಡೆದ. ರಘು ಮನೆಗೆ ಹೋಗಿ ಎಷ್ಟೋ ಹೊತ್ತಾದರೂ ಸುಶೀಲೆ ಅವನನ್ನು ನೆನಪಿನ ಸುತ್ತಿನಲ್ಲಿ ಕಟ್ಟಿ ನಿಲ್ಲಿಸಿಕೊಂಡಿದ್ದಳು. ಮೊಣಕಾಲುಗಳನ್ನು ಮಡಿಚಿಕೊಂಡು ಕುಳಿತು ಅವುಗಳ ಮೇಲೆ ತನ್ನ ತುಂಬು ಗಲ್ಲವನ್ನು ಒತ್ತಿ ಮುಖಕ್ಕೆ ಆಸರಿಯಾಗಿಸಿಕೊಂಡು ಯೋಚಿಸುತ್ತಿದ್ದಳು. ರಘುಭಾವನ ಮನಸ್ಸಿನ ತುಂಬ ಲೀಲ ತುಂಬಿದ್ದಾಳೆಂದು ತಿಳಿದುಕೊಂಡದ್ದು ನನ್ನ ಅವಿವೇಕ. ಅತ್ತೆ ಮಾತು ಮಾತಿಗೂ ಸುಶಿ ಕಪ್ಪು ಎಂದು ಮೂತಿ ತಿರುಗಿಸಿಕೊಂಡರೂ ರಘುಭಾವನಿಗೆ ಅಂಥ ಯಾವ ಭಾವನೆಯೂ ಇಲ್ಲ. ಅವನು ನನ್ನ ಮನಸಾರೆ ಪ್ರೀತಿಸುತ್ತಿದ್ದಾನೆ. ಅಮ್ಮನ ಆಸೆಯಂತೆ ನಾನು ರಘುಭಾವನನ್ನು ಮದುವೆಯಾದರೆ ಚೆನ್ನ. ಶಾಸ್ತ್ರಿಗಳ ಮಗಳು ಸುಬ್ಬಲಕ್ಷ್ಮಿಯನ್ನು ತೋಟದ ನಾರಾಯಣಪ್ಪನವರ ಮಗ ಗಣೇಶ ಮದುವೆಯಾದನಲ್ಲ. ಊರೆಲ್ಲ ನೋಡಿ ಎಷ್ಟು ಸಂತೋಷಪಟ್ಟರು. ಎಂಥ ಜೋಡಿ ಎಂದು ಹಿಗ್ಗಿದರಲ್ಲ. ಸುಬ್ಬಲಕ್ಷ್ಮಿ ಏನು ಬೆಳ್ಳಗೆ ಹೊಳೆದು ಹೋಗುವುದು ಅಷ್ಟರಲ್ಲೇ ಇದೆ. ಆದರೂ ಗಣೇಶ ಒಪ್ಪಿಕೊಳ್ಳಲಿಲ್ಲವೇ ಅವಳನ್ನು? ಅವಳು ಕೂಡ ನನ್ನ ಹಾಗೆ ಸೋದರತ್ತೆಯ ಮಗಳೇ. ಮದುವೆಯ ದಿನವಂತೂ ಅವಳ ನಾಚಿಕೆ ಹೇಳಲಾಗದು. ಅದು ನಾಗವಲ್ಲಿಯೋ ಎಂಥದೋ ಸಂದರ್ಭದಲ್ಲಿ ಅತ್ತೆ ಮಗಳೇ ಮುತ್ತಿನ ಚಂಡೆ ಹೇಳುವಾಗಲಂತೂ ಅವಳ ಮುಖ ನೋಡಬೇಕಿತ್ತು. ಅವಳ ಮೈ ಮುಖಗಳು ನಾಚಿಕೆಯ ಮುದ್ದೆಯಾಗಿದ್ದವು. ಇನ್ನು ಅನೇಕ ಪ್ರಸಂಗಗಳನ್ನು ನೆನೆದು ಸುಶಿ ನಗುತ್ತಿದ್ದಳು. ಅವಳಿಗರಿವಿಲ್ಲದಂತೆಯೇ ಹಿಂದಿನಿಂದ ಬಂದು ನಿಂತ ರುಕ್ಮಿಣಿ ಮಗಳ ತಲೆಯ ಮೇಲೆ ಕೈಯಾಡಿಸುತ್ತಾ ಮೆರುದನಿಯಲ್ಲಿ ಕೇಳಿದಳು. ಸುಶಿ, ಏಕೆ ನಗ್ತಾ ಇದೆಯೇ? ಏನಿಲ್ಲಮ್ಮ, ಏನು ನೆನಪಾಯಿತು ನಕ್ಕೆ. ಏನು ನೆನಪಮ್ಮ ಅದು? ಅದೇನಮ್ಮ, ಶಾಸ್ತ್ರಿಗಳ ಮಗಳು ಸುಬ್ಬಲಕ್ಷ್ಮಿಯ ಮದುವೆಯ ದಿನ ಅವಳನ್ನು ಗೇಲಿ ಮಾಡಿದ್ದು. ಓ ಅದೋ. ಬಾಯಲ್ಲಿ ಹಾಗೆ ಹೇಳಿದರು ರುಕ್ಮಿಣಿಯ ಮನಸ್ಸು ಒಳಗೆ ನೊಂದಿತ್ತು. ಲಕ್ಷ್ಮೀಪತಿ ಶಾಸ್ತ್ರಿಗಳು ತಮ್ಮ ಮಗಳು ಸುಬ್ಬಲಕ್ಷ್ಮಿಗೆ 12ನೇ ವಯಸ್ಸಿಗೆ ಮದುವೆ ಮಾಡಿದ್ದರು. ಅದು ತಮ್ಮ ತಂಗಿಯ ಮಗನಿಗೆ ಕೊಟ್ಟು. ಪರಸ್ಪರ ಇಬ್ಬರ ಒಪ್ಪಿಗೆಯಿಂದ ಆ ಮದುವೆ ನಡೆದಿತ್ತು. ಮದುವೆಯ ಮನೆಯ ತುಂಬ ಉತ್ಸಾಹ ಉಲ್ಲಾಸ. ಯಾವ ಭಿನ್ನ ಭಾವನೆಯೂ ಇಲ್ಲದೆ ಒಬ್ಬರನ್ನೊಬ್ಬರು ಒಪ್ಪಿಕೊಂಡ ಬೀಗರು ಅವರುಗಳು. ನೋಡುವುದಕ್ಕೇನೋ ಸುಬ್ಬಲಕ್ಷ್ಮಿ ಕಪ್ಪಾಗಿಯೇ ಇದ್ದರು. ಗಣೇಶನ ತಂದೆ ತಾಯಿಗಳು ಆ ಬಣ್ಣಕ್ಕೆ ಯಾವ ದೋಷವನ್ನೂ ಕಟ್ಟದೆ ಬದಲಾಗಿ ಅದನ್ನೇ ಹೊಗಳಿದ್ದರು. ಕಪ್ಪು ಕಸ್ತೂರಿಯಲ್ಲವೇ ಎಂದು 4 ಬಾರಿ ಆಡಿ ಸೊಸೆಯನ್ನು ಮುದ್ದಿಸಿದ್ದಳು ಲಕ್ಷ್ಮೀ ನರಸಮ್ಮ. ಗಣೇಶನೇನೋ ಬೆಳ್ಳಗೆ ಮುದ್ದಾಗಿದ್ದ. ಅವನ ಮನಸ್ಸಿಗೂ ತನ್ನ ಹೆಂಡತಿ ಕಪ್ಪೆಂಬ ಅಂಶ ಕಿಂಚಿತ್ತೂ ಬಂದಿರಲಿಲ್ಲ. ಅಂಥ ಸರಳ ಸುಂದರ ಮನಸ್ಸಿನ ಜನ ಹೆಣ್ಣು ಗಂಡುಗಳ ಜೋಡಿ ಮಾಡಿ ಮೆಚ್ಚಿಕೊಂಡಾಗ ಬೇರೆ ಯಾರ ತಕರಾರಿದೆ? ಯಾವುದಾದರೂ ಅಪಶ್ರುತಿ ಎತ್ತುವ ಬಂಡ ಬಾಯಿಗಳ ಜನ ಕೂಡ ಉಂಡು ತಾಂಬೂಲ ಜಗಿಯುತ್ತಾ ವಧುವರರನ್ನು ಬಾಯಿ ತುಂಬ ಹೊಗಳಿ ನಾಳಿನ ಹೊಸ ಔತಣಕ್ಕೆ ಸಿದ್ಧರಾಗಿರುತ್ತಿದ್ದರು. ಅಂತೂ 8 ದಿನಗಳ ಅದ್ದೂರಿಯ ಮದುವೆ ನಡೆದಿತ್ತು.
ದಿನಕ್ಕೊಂದು ಬಗೆಯ ತಿಂಡಿ ಭಕ್ಷ್ಯ, ದಿನವೂ ಉರುಟನೆ, ಉಯ್ಯಾಲೆ, ಆರತಿ, ಅದು ಇದು ಒಂದಿಲ್ಲೊಂದು ಸಂಭ್ರಮ ನಡೆದೇ ಇತ್ತು. ಆ 8 ದಿನಗಳು ಮದುವೆಗೆ ಬಂದ ಅನೇಕ ದಂಪತಿಗಳು ತಮ್ಮ ವಯಸ್ಸಿನ ಪರಿವೆಯನ್ನೇ ಮರೆತವರಂತೆ ಮೆರೆದಾಡಿದ್ದರು. 80 ವರ್ಷ ವಯಸ್ಸಿನ ಶಾಸ್ತ್ರಿಗಳ ಮಾವನವರು ತಮ್ಮ ವೃದ್ಧ ಪತ್ನಿಯ ಬೆನ್ನಿಗೆ 4-6 ಬಾರಿ ಹಿಟ್ಟಿನ ಗುಬ್ಬಿಯನ್ನು ಬಾರಿಸಿದ್ದರು. ಅದನ್ನು ಬಡಿಸಿಕೊಂಡಾಗಲಂತೂ ಆ ವೃದ್ಧ ಮುತ್ತೈದೆ ಅಂದೇ ಗಂಡನ ಮುಖವನ್ನು ಕಂಡು ನಾಚಿದ ಹೆಣ್ಣಿನಂತೆ ನಾಚಿಕೆಯ ಮುದ್ದೆಯಾಗಿದ್ದರು. ನೆರೆದ ಜನಕ್ಕೆ ಇದು ಬಲು ಮೋಹಕವಾದ ನೋಟವಾಗಿತ್ತು. 76 ವಯಸ್ಸಿನ ಆ ವೃದ್ಧೆಗಿರುವ ಸೌಭಾಗ್ಯ ತನ್ನ 26ನೇ ವಯಸ್ಸಿಗೆ ಮುಗಿದು ಹೋಗಿತ್ತು. ಇನ್ನು ತನ್ನ ಮನೆಯಲ್ಲಿ ಅಂಥ ಸುಖ ಸಂತೋಷಗಳ ನೋಟವನ್ನು ಕಾಣಬೇಕಾದರೆ ಅದು ಸುಶಿಯಿಂದಲೇ. ಸುಶಿಯನ್ನು ರಘು ಮದುವೆಯಾದಾಗಲೇ. ಆದರೆ ಸುಶಿಯನ್ನು ಅಣ್ಣ ಅತ್ತಿಗೆ ಒಪ್ಪಿಕೊಂಡರಲ್ಲವೇ ಅವಳ ಮದುವೆಯ ಮಾತು. ರಘುವೇನೋ ಒಳ್ಳೆಯ ಹುಡುಗ, ಆದರೆ ಅಪ್ಪ ಅಮ್ಮನ ಮಾತಿಗೆ ವಿರೋಧವಾಗಿ ನಡೆದುಕೊಂಡಾದರೂ ಇವಳನ್ನು ಕಟ್ಟಿಕೊಳ್ಳುತ್ತಾನೆಯೇ? ಹಾಗೆ ಒಂದು ವೇಳೆ ಕಟ್ಟಿಕೊಂಡರೆ ಮುಂದೆ ಅದರ ಪರಿಣಾಮ? ರುಕ್ಮಿಣಿ ಆ ನೆನಪಿನಿಂದ ಮೆಲುವಾಗಿ ಕಂಪಿಸಿದಳು. ಆದರೂ ಮಗಳಿಗೆ ತೋರಗೊಡದೆ ಹೇಳಿದಳು, ಸುಶಿ, ಊಟಕ್ಕೆ ಬಾ. ತಾಯಿಯ ಕರೆಗೆ ಅವಳ ಮನಸ್ಸು ಓಗೊಡದಿದ್ದರೂ ಅವಳ ಹಸಿದ ಹೊಟ್ಟೆ ಆ ಮಾತನ್ನು ಅಪ್ಪಣೆಯಂತೆ ಪಾಲಿಸಲು ಸಿದ್ಧವಾಯಿತು. ಅಂತೆಯೇ ಅವಳು ಕುಳಿತ ಜಾಗದಿಂದ ತಟ್ಟನೆ ಎದ್ದು ತಾಯಿಯ ಬೆನ್ನ ಹಿಂದೆಯೇ ಅಡುಗೆಯ ಮನೆಗೆ ನಡೆದಳು. ಊಟ ಮಾಡುತ್ತಿರುವಾಗಲೂ ಅಷ್ಟೇ, ಒಬ್ಬರಿಗೊಬ್ಬರು ಮಾತಿಲ್ಲದಂತೆ ಮೌನವಾಗಿಯೇ ಊಟ ಮಾಡುತ್ತಿದ್ದರು. ಆದರೂ ಅವರಿಬ್ಬರ ಮನಸ್ಸುಗಳು ಪರಸ್ಪರ ಬೇರೆಯಾಗಿಯೇ ಯೋಚಿಸುತ್ತಿದ್ದವು. ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.